ನಮಸ್ಕಾರ ಆತ್ಮೀಯ ವೀಕ್ಷಕರೇ. ನಿಮಗೊಂದು ಸತ್ಯ ಗೊತ್ತಾ? ನಮಗೆ ಇರುವಂತಹ ಅವಕಾಶವನ್ನು, ಸಮಯವನ್ನು, ಸಂಬಂಧಗಳನ್ನು ಅನೇಕ ಬಾರಿ ನಾವು ಸಾಮಾನ್ಯವಾಗಿ ಪರಿಗಣಿಸಿಬಿಡ್ತೀವಿ ಅದು ಇದ್ದಾಗ. ಆದರೆ ಅದು ತಪ್ಪಿ ಹೋದಾಗ ಅದರ ನಿಜವಾದ ಮೌಲ್ಯ, ನಿಜವಾದ ಬೆಲೆ ನಮಗೆ ಅರ್ಥವಾಗುತ್ತೆ. ಜೀವನದಲ್ಲಿ ಹಲವಾರು ಬಾರಿ ನಮಗೆ ಒಳ್ಳೆಯ ಅವಕಾಶಗಳು ಬರ್ತಾನೆ ಇರುತ್ತೆ. ಒಳ್ಳೆಯ ಕೆಲಸ, ಒಳ್ಳೆಯ ಸಂಬಂಧ, ಒಳ್ಳೆಯ ಸ್ನೇಹ, ಒಳ್ಳೆಯ ಜೀವನ ಮತ್ತು ಜೀವನವನ್ನೇ ಬದಲಾಯಿಸುವಂತಹ ಸಣ್ಣ ಪುಟ್ಟ ಅವಕಾಶಗಳು ಬರ್ತಾನೆ ಇರುತ್ತೆ. ಆದರೆ ನಾವು ಹಲವು ಬಾರಿ ಏನು ಮಾಡ್ತೀವಿ ಅದರ ಬಗ್ಗೆ ಗಮನನೇ ಕೊಡೋದಿಲ್ಲ. ಜೀವನ ಯಾರಿಗೂ ಕಾಯ್ತಾ ಅಂತೂ ಖಂಡಿತ ಕೂತ್ಕೊಳ್ಳೋದಿಲ್ಲ. ಜೀವನ ಅದರ ಪಾಡಿಗೆ ಅದು ಹೋಗ್ತಾ ಇರತ್ತೆ. ಅವಕಾಶಗಳನ್ನು ತಪ್ಪಿಸಿಕೊಂಡು ಅದರ ಬಗ್ಗೆ ಯೋಚಿಸಿದಾಗ ಮಾತ್ರ ನಮಗೆ ಅದರ ಅರಿವಾಗತ್ತೆ. ಹಗಲಿನ ಸಮಯದಲ್ಲಿ ಸೂರ್ಯನ ಜಗಜಗಿಸುವ ಬೆಳಕಿದ್ದಾಗ ಬೆಳಕಿನ ಮೌಲ್ಯ, ಬೆಲೆ ನಮಗೆ ತಿಳಿಯೋದಿಲ್ಲ. ಅದೇ ಕತ್ಲಾಗಿರತ್ತೆ, ಕರೆಂಟ್ ಹೋಗಿರತ್ತೆ, ಆಗ ಸಣ್ಣ ದೀಪವಾದರೂ ಇದ್ದರೆ ನಮ್ಮ ಜೀವನ ಬೆಳಕಾಗ್ತಿತ್ತು, ನಮ್ಮ ಕೆಲಸವಾಗ್ತಿತ್ತು ಅನ್ನೋ ಮೌಲ್ಯ ನಮಗೆ ನೆನಪಾಗತ್ತೆ. ಅದೇ ರೀತಿಯಾಗಿ ನಮ್ಮ ಜೊತೆಗೆ ಜನರಿದ್ದಾಗ, ನಮ್ಮ ಜೊತೆಗೆ ಸಮಯವಿದ್ದಾಗ, ನಮ್ಮ ಜೊತೆಗೆ ಅವಕಾಶಗಳು ಇದ್ದಾಗ ನಮಗೆ ಅರಿವೇ ಇರೋದಿಲ್ಲ. ಹಾಗಾಗಿ ಏನಾಗತ್ತೆ, ಅದನ್ನು ನಾವು ಕಳೆದುಕೊಂಡು ಬಿಡ್ತೀವಿ. ಅದನ್ನು ಉಳಿಸಿಕೊಂಡು ಹೋಗುವಂತಹ ಪ್ರಯತ್ನವನ್ನು ನಾವು ಮಾಡ್ಕೋಬೇಕು. ಹಾಗಾಗಿ ಜೀವನ ಪ್ರತಿದಿನ ನಮಗೊಂದು ಸಂದೇಶವನ್ನು ಕೊಡ್ತಾ ಇರುತ್ತೆ. ಇದ್ದಾಗ ಅದನ್ನು ಆಧರಿಸು, ಮೌಲ್ಯವನ್ನು ಕಾಪಾಡಿಕೊ. ಇದ್ದಾಗಲೇ ಕೃತಜ್ಞತೆಯಿಂದ ಬದುಕು. ಇದ್ದಾಗಲೇ ಅದರ ಬೆಲೆಯನ್ನು ಅರಿತುಕೋ. ಯಾಕೆ ಅಂದರೆ ಅವಕಾಶಗಳು ಮುಂದೆ ತನ್ನಿಂದ ತಾನೇ ಎಷ್ಟೋ ಬಾರಿ ಸೃಷ್ಟಿಯಾಗಬಹುದು. ಆದರೆ ಕಳೆದುಕೊಂಡ ಸಮಯ, ಜನರು, ಅವಕಾಶಗಳು ಮತ್ತೆ ಬರೋದಿಲ್ಲ. ಮತ್ತೆ ಹೊಸದು ಸೃಷ್ಟಿಯಾಗತ್ತೆ. ಅಷ್ಟು ಬಿಟ್ಟರೆ ಕಳೆದುಕೊಂಡಿದ್ದು ನಮಗೆ ಖಂಡಿತ ಬರೋದಿಲ್ಲ ವೀಕ್ಷಕರೇ. ಅದನ್ನು ನಾವು ಸದಾ ನೆನಪಿಟ್ಕೋಬೇಕು. ಅದಕ್ಕಾಗಿ ನಾವು ಕಳೆದುಕೊಂಡ ನಂತರ ಮೌಲ್ಯವನ್ನು ಆಧರಿಸುವುದಕ್ಕಿಂತ, ತಿಳಿದುಕೊಳ್ಳುವುದಕ್ಕಿಂತ, ಅರಿತುಕೊಳ್ಳುವುದಕ್ಕಿಂತ ಅದು ಇರುವಾಗಲೇ ಅದನ್ನು ಹಿಡಿದಿಟ್ಕೊಂಡು ಅದೇ ದಾರಿಯಲ್ಲಿ ಮುಂದೆ ಸಾಗುವಂಥದ್ದೇ ನಿಜವಾದ ಜ್ಞಾನ.